ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸತ್ತೀವಿ. ಇದನ್ನು ಬರೀ 10 ನಿಮಿಷದೊಳಗನ್ನ ಮಾಡ್ಕೋಬೋದು. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದನ್ನು ಮಾಡೋಕೆ ಮೊದಲಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡೇನಿ. ಒಂದು ಮಿಕ್ಸಿಂಗ್ ಬೌಲ್ ಒಳಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ರಿ. 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕತ್ತೀನಿ. ಈಗ 1 ಕಟ್ ಪಾಲಕ್ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ 2 ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡಿ ತೊಗೊಳತ್ತೀನಿ. ಇಲ್ಲಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿ 2 ಜನರಿಗೆ ನಾಷ್ಟ ಆಗ್ತೈತೆ ನೋಡ್ರಿ, ಅಷ್ಟನ್ನು ಮಾತ್ರ ನಾನಿಲ್ಲಿ ಮಾಡಿ ತೋರಿಸತ್ತೀನಿ. ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣಗೆ ಚಾಪ್ ಮಾಡಿ ಹಾಕತ್ತೀನಿ. ಕಟ್ ಮಾಡಿ ಹಾಕೋದಾದ್ರೆ ಪೂರ್ತಿಯಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಈಗ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ರಿ. ಇಲ್ಲಿ ಜೀರಿಗೆ ಪೌಡ್ರನ್ನು ಹಾಕ್ಬೋದು. ಆಮೇಲೆ ಚಿಟಿಕೆ ಅರಿಶಿನ ಹಾಕ್ರಿ. ಈಗ ಖಾರಕ್ಕೆ ತಕ್ಕಂಗೆ 1 ಸ್ಪೂನ್ ಆಗುವಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ರಿ. ಇದ್ರೊಳಗೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಮತ್ತು ಜೀರಿಗೆ ಹಾಕೋದ್ರಿಂದ ಇದನ್ನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಂದ್ರೆ ನಿಮ್ಗೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ಈಗ ಇದನ್ನು ಡ್ರೈ ಮಿಕ್ಸ್ ಮಾಡಿ ತಗೊಳ್ಳೋಣ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟೊಳಗೆ ಹಾಕಿರುವಂಥ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಡ್ರೈ ಮಿಕ್ಸ್ ಮಾಡಿ ಆಮೇಲೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ರಿ. ನೀರನ್ನು ಹೆಚ್ಚು ಕಡಿಮೆ ಮಾಡಿ ಹಾಕ್ಬೋದು. ಇದು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡ್ರಿ. ಆ ರೀತಿ ಇದನ್ನು ಸ್ವಲ್ಪನೂ ಗಂಟು ಇಲ್ದಂಗೆ ಕರೆಕ್ಟಾಗಿ ಕಲಸಿ ತಗೋರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಇನ್ನೊಂದ್ಸಲ ಚಂದಾಗ ಕಲಸಿ ತಗೋರಿ. ಇದನ್ನು ಹಿಟ್ಟು ಕಲಸಿದ ತಕ್ಷಣಕ್ಕನ ಮಾಡ್ಬೋದು, ಇಲ್ಲಾಂದ್ರೆ 10 ರಿಂದ 15 ನಿಮಿಷ ನೆನೆಸಿಟ್ಟು ಮಾಡ್ಬೋದು. ಯಾವ ರೀತಿ ಮಾಡಿದ್ರೂ ಈ ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿ ಬರ್ತೈತಿ. ಹಿಟ್ಟು ಕಲಸಿದಾದ್ಮೇಲೆ ನಾನು ಇದನ್ನು 10 ನಿಮಿಷ ನೆನೆಸಿಡತ್ತೇನೆ ನೋಡ್ರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗೈತಿ. ಮುಂಚೆನೇ ನಾನು ಗ್ಯಾಸ್ ಮೇಲೆ ಒಂದು ತವಾ ಬಿಸಿ ಮಾಡೋಕ್ಕಿಟ್ಟಿದ್ನಿ. ತವಾಗ ಎಲ್ಲ ಕಡೆ ಕರೆಕ್ಟಾಗಿ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡಿರಿ. ಈಗ ಒಂದು ದೊಡ್ಡ ಸ್ಪೂನ್ ತೊಗೊಂಡು ನಿಮ್ಗೆ ಯಾವ ಸೈಜ್ ಒಳಗೆ ಬೇಕು ನೋಡ್ರಿ ಆ ರೀತಿ ದೋಸೆಗಳನ್ನು ರೆಡಿ ಮಾಡಿ ತಗೋರಿ. ಇವನ್ನ ದೋಸೆ ಥರ ಜಾಸ್ತಿ ತಿಡ್ಬೇಡ್ರಿ, ಜಸ್ಟ್ ಈ ಥರ ಸ್ಪ್ರೆಡ್ ಮಾಡಿದ್ರೆ ಸಾಕು. ಇವನ್ನ ಹಾಕಿದ್ಮೇಲೆ ಒಂದು 10 ಸೆಕೆಂಡ್ ಬಿಟ್ಟು ಮ್ಯಾಲೂ ಸ್ವಲ್ಪ ಎಣ್ಣೆ ಹಚ್ಚಿರಿ. ಎಣ್ಣೆ ತುಪ್ಪ ಯಾವುದಾದ್ರೂ ಹಚ್ಬೋದು. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಒಳಗಿಟ್ಟ 2 ಸೈಡ್ ಕರೆಕ್ಟಾಗಿ ಬೇಯಿಸಿ ತಗೋರಿ. ಇದು ಸ್ವಲ್ಪ ದಪ್ಪವಾಗಿ ಹಾಕಿರೋದ್ರಿಂದ ಇವನ್ನ ಕರೆಕ್ಟಾಗಿ ಬೇಯಿಸಬೇಕು, ಹಸಿ ಬಿಸಿ ಉಳಿಬಾರ್ದು. ಬೆಳಗ್ಗೆ ಸ್ವಲ್ಪ ಜಲ್ದಿನ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಇದನ್ನು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಮತ್ತು ಅಷ್ಟು ಹೆಲ್ದಿನೂ ಐತಿ. ಇದನ್ನು ನೀವು ಟೊಮೆಟೊ ಚಟ್ನಿ ಮತ್ತು ಯಾವುದಾದ್ರೂ ಪಲ್ಯ ಜೊತೆನೂ ತಿನ್ಬೋದು, ಇಲ್ಲಾಂದ್ರೆ ಚಹಾ ಜೊತೆ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಈ ದೋಸೆ ನೋಡ್ರಿ ಈಗ ಕರೆಕ್ಟಾಗಿ ಬೆಂದೈತಿ. ಇದನ್ನು ತೆಗೆದು ಉಳಿದಿರೋ ಹಿಟ್ಟಿನಿಂದ ಎಲ್ಲ ದೋಸೆಗಳನ್ನು ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ. ಪ್ರತಿ ದೋಸೆ ಹಾಕಬೇಕಾದ್ರೂ ತವಾಗ ಸ್ವಲ್ಪ ಎಣ್ಣೆ ಹೆಚ್ಚಿನ ಹಾಕ್ರಿ, ಅಂದರೆ ಇವು ಕರೆಕ್ಟಾಗಿ ಏಳ್ತಾವು. ಈ ಸಿಂಪಲ್ ಆ್ಯಂಡ್ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.